ನಮಸ್ಕಾರ ಬಂಧುಗಳೇ, ಇವತ್ತೊಂದು ವಿಶೇಷ ತೀರ್ಥಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಇದೊಂದು ಪುಣ್ಯ ಕ್ಷೇತ್ರವಾಗಿದೆ. ಸುಕ್ಷೇತ್ರ ದಕ್ಷಿಣ ಕಾಶಿ ಮಹಾಕೂಟಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ ಮಹಾಕೂಟದ ಭವ್ಯ ದ್ವಾರ ಬಾಗಿಲ ಚೆನ್ನಾಗಿದೆ. ಈಗ ಒಳಗೆ ಹೋಗೋಣ ಬನ್ನಿ. ನೋಡಿ ಬಂಧುಗಳೇ, ಇದು ಮಹಾಕೂಟದ ದ್ವಾರದ ಒಳಗಿನ ಭಾಗ ಹಾಗೂ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ತೇರಿನ ಮನೆ ಇದೆ, ಒಂದು ಸಣ್ಣ ರಥ, ಒಂದು ದೊಡ್ಡ ರಥ ಇದೆ. ಈ ಕ್ಷೇತ್ರದಲ್ಲಿ 2 ಪುಷ್ಕರಣಿಗಳಿವೆ. ಒಂದನೇದ್ದು ಕಾಶಿ ಪುಷ್ಕರಣಿ, ಇದೆ ಕಾಶಿ ಪುಷ್ಕರಣಿ. ಇಲ್ಲಿ ಒಂದು ಹರಕೆಯ ತೊಟ್ಲಿದೆ. ಇಲ್ಲಿ ಭಕ್ತಾದಿಗಳು ಹರಕೆಯ ತೊಟ್ಲನ್ನು ತೂಗುತ್ತಾರೆ. ಹಾಗೆ ಇಲ್ಲಿ ಒಂದು ಗಣೇಶ ಮೂರ್ತಿ ಇದೆ. ಇಲ್ಲಿ ಸ್ನಾನ ಮಾಡಲು ಬಹಳ ವಿಶೇಷವಾಗಿದೆ. ಮಹಾಕೂಟದಲ್ಲಿ ಭಕ್ತಾದಿಗಳು ಕಾಣುವ ಮೊದಲೇ ಹೊಂಡ ಇದು ದಕ್ಷಿಣ ಕಾಶಿ ಆಗಿರೋದ್ರಿಂದ ಇದಕ್ಕೆ ಕಾಶಿ ತೀರ್ಥ ಅಂತಾನೆ ಹೆಸರಾಗಿದೆ. ಇಂತಹ ಬೇಸಿಗೆ ಕಾಲದಲ್ಲೂ ಕೂಡ ಈ ಹೊಂಡದಲ್ಲಿ ನೀರಿನ ಮಟ್ಟ ಕಡಿಮೆ ಆಗುವುದಿಲ್ಲ. ಮುಂದೆ ಇನ್ನೊಂದು ಹೊಂಡಕ್ಕೆ ಹೋಗೋಣ ಬನ್ನಿ ವೀಕ್ಷಕರೇ. ಸ್ನೇಹಿತರೆ, ಆಲ್ರೆಡಿ ನಾವು ಒಂದು ಪುಷ್ಕರಣಿನ ವೀಕ್ಷಿಸಿದ್ದೀವಿ. ಹಾಗೆ ಇನ್ನೊಂದು ಪುಷ್ಕರಣಿನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ಹೋಗೋಣ. ಆಲ್ರೆಡಿ ಬಂದೇ ಬಿಡ್ತು. ಪುಷ್ಕರಣಿ ಸುತ್ತಲೂ ಶಿವಾಲಯಗಳಿವೆ. ಬನ್ನಿ ವೀಕ್ಷಕರೇ, ಈ ಪುಷ್ಕರಣಿಯು ಶಿವ ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಚತುರ್ಮುಖ ಈಶ್ವರ ಮೂರ್ತಿ ಇದೆ. ಹಾಗೂ ಇದು ಪುಷ್ಕರಣಿಯು ಗುಡ್ಡದ ಇಳಿಜಾರು ಪ್ರದೇಶದಲ್ಲಿರುವುದರಿಂದ ಎಲ್ಲ ದುಡಿಮೆಯ ಸತ್ವಗಳು ಒಳಗೊಂಡಿದೆ. ಇಲ್ಲಿ ಹತ್ತಿ ಮರ ಹಾಗೂ ಆಲದ ಮರಗಳು ಜಾಸ್ತಿ ಕಂಡು ಬರುತ್ತವೆ. ಈಗ ಮಹಾಕೂಟೇಶ್ವರನ ದರ್ಶನ ಮಾಡೋಣ. ಈಗ ನಾವು 2 ಪುಷ್ಕರಣಿಗಳನ್ನು ನಾವು ಭೇಟಿ ಮಾಡಿದ್ದೀವಿ. ಹಾಗೆ ಇಲ್ಲಿ ಮಹಾಕೂಟೇಶ್ವರನ ದರ್ಶನ ಕೂಡ ಮಾಡೋಣ ಬನ್ನಿ ಸ್ನೇಹಿತರೆ. ಬಂಧುಗಳೇ, ನಾವು ಮುಖ್ಯ ದ್ವಾರದಿಂದ ಹೋಗಬೇಕಾದ್ರೆ ಗಣೇಶನ ಮೂರ್ತಿ ಸಿಗುತ್ತದೆ. ಹಾಗೆ ಬಸವನ ಮೂರ್ತಿ ಇದೆ. ಹಾಗೆ ಒಳಗೆ ಹೋಗೋಣ ಬನ್ನಿ. ಈಗ ನಾವು ಹೋಗ್ತಿರುವುದು ಮಹಾಕೂಟೇಶ್ವರನ ಸನ್ನಿಧಿಯಲ್ಲಿ. ಮಹಾಕೂಟೇಶ್ವರನ ಅಭಿಷೇಕ ಟೈಮ್ ಹಾಗೂ ಅಲಂಕಾರ ಆದ ಮೇಲೆ ಮಹಾಕೂಟೇಶ್ವರನ ದರ್ಶನವನ್ನು ಮಾಡೋಣ. ನೋಡಿ, ಮಹಾಕೂಟೇಶ್ವರನ ದರ್ಶನವಾಯಿತು. ಅದೇ ರೀತಿ ನಾವು ದೇವರ ದರ್ಶನ ಮುಗಿಸಿ ಹೊರಗಡೆ ಬಂದೆವು. ಇಲ್ಲಿ ಬಸವನ ಮೂರ್ತಿ ಹಾಗೂ ಸುತ್ತಮುತ್ತಲೂ ಶಿವಾಲಯಗಳಿವೆ. ಹಾಗೂ ಹಳೆ ಕಾಲದ ಗುಡಿಯು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. 6ನೇ ಹಾಗೂ 7ನೇ ಶತಮಾನದ ಅವಧಿಯಲ್ಲಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಗುಡಿ. ನಾವೀಗ ನೋಡ್ತಾ ಇರೋ ಶಿಲಾಕೃತಿಗಳೆಲ್ಲ ಚಾಲುಕ್ಯರ ಕಾಲದಲ್ಲಿನ ಶಿಲಾಕೃತಿಗಳು ಅಂತಾನೆ ಹೇಳ್ಬೋದು. ಇಲ್ಲಿ ವಿಸ್ಮಯ ಮೂರ್ತಿಗಳು ಹಾಗೂ ಭಾವಚಿತ್ರಗಳು ಎಲ್ಲ ಇವೆ. ಇಲ್ಲಿ ಪುರಾತನ ಕಾಲದಲ್ಲಿನ ಶಿಲಾಕೃತಿ ಇಲ್ಲಿ ತಯಾರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮಹಾಕೂಟದಲ್ಲಿ ಪ್ರಸಿದ್ಧ 2 ಶಿವಲಿಂಗಗಳಿವೆ. ಅವು ಯಾವ್ಯಾವ ಅಂದ್ರೆ ಮಹಾಕೂಟೇಶ್ವರ ಮತ್ತು ಈಗ ನೋಡ್ತಿದ್ದೀವಲ್ಲ ಈ ಶಿವಲಿಂಗ 2 ಪ್ರಸಿದ್ಧವಾಗಿವೆ. ಈ ದರ್ಶನ ಮಾಡೋಣ ಬನ್ನಿ. ಇದು ಒಂದು ಭವ್ಯವಾದ ಈಶ್ವರ ಲಿಂಗದ ಮಂದಿರವಾಗಿದೆ. ಮಹಾಕೂಟೇಶ್ವರನ ಗುಡಿ ತರಣ ಇದು ದೊಡ್ಡದಿದೆ. ಇದಕ್ಕೂ ಪ್ರದಕ್ಷಿಣಾ ಪಥ ಇದೆ ಹಾಗೂ ಈಶ್ವರ ಲಿಂಗ ಇದೆ. ನೋಡಲು ಇದು ಹಳೆ ಕಾಲದ್ದಿದೆ. ಒಂದನೇದ್ದು ಮಹಾಕೂಟೇಶ್ವರ, 2ನೇದ್ದು ಈಶ್ವರ. 2 ಪ್ರಸಿದ್ಧಿಯಾಗಿದೆ ಮಹಾಕೂಟೇಶ್ವರದಲ್ಲಿ. ಅದರ ಎದುರಿಗೆ ನಂದಿಯ ಮಂಟಪ ಇದೆ, ಗ್ರಾನೈಟ್ ಕಲ್ಲಿನಿಂದ ತಯಾರ. ನಾವು ಮಹಾಕೂಟದಲ್ಲಿ ನೋಡೋ ಎಲ್ಲಾ ದೇವಾಲಯಗಳು ಸಂಪೂರ್ಣ ಕಲ್ಲಿನಿಂದನೇ ಆಗಿವೆ. ನಾವೀಗ ನೋಡ್ತಾ ಇರೋದು ವಿಷ್ಣುವಿನ ಅವತಾರವಾದ ವರಾಹ ರೂಪ. ವರಾಹ ರೂಪದಲ್ಲಿದ್ದ ವಿಷ್ಣು ಭೂತಾಯಿಯನ್ನ ರಕ್ಷಿಸಿ ಭೂವರಾಹ ಎಂಬ ಶಿಲೆಯನ್ನು ಇಲ್ಲಿ ರಚಿಸಿದ್ದಾರೆ. ಈ ಸ್ಥಳ ಇರುವುದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಮಹಾಕೂಟ. ಬದಾಮಿಯಿಂದ 15 ಕಿಲೋಮೀಟರ್ ಇರುತ್ತದೆ. ಬದಾಮಿಯಿಂದ ಬಸ್ಸಿನ ಸೌಕರ್ಯಗಳಿವೆ ಹಾಗೂ ಟ್ರೈನಿನ ವ್ಯವಸ್ಥೆನೂ ಕೂಡ ಬದಾಮಿ ತನಕ ಇದೆ. ಬದಾಮಿಯಿಂದ ತಾವು ಮಹಾಕೂಟಕ್ಕೆ ಬರಲು ಬಸ್ಸಿನ ಸೌಕರ್ಯ ಇದೆ. ದಯವಿಟ್ಟು ತಮ್ಮ ಈ ಥರ ಸುಕ್ಷೇತ್ರಗಳನ್ನು ಒಮ್ಮೆ ವೀಕ್ಷಿಸಿ ಸ್ನೇಹಿತರೆ. ಇವತ್ತಿನ ನಮ್ಮ ಲಾಗನ್ನು ಮುಗಿಸುತ್ತೇವೆ. ವಸತಿ ಗೃಹಗಳು ಸಹ ಇವೆ ಹಾಗೂ ಇವತ್ತಿನ ಲಾಗನ್ನು ಮುಗಿಸುತ್ತಾ ಇವತ್ತು ಫ್ಯಾಮಿಲಿ ಸಮೇತವಾಗಿ ನಾವು ಮಹಾಕೂಟಕ್ಕೆ ಬಂದಿದ್ದೀವಿ. ಇದು ನಮ್ಮ ಮೊದಲನೆಯ ವಿಡಿಯೋ ಆಗಿರುತ್ತದೆ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಮ್ಮ ಸಪೋರ್ಟ್ ಇರಲಿ.
ಧನ್ಯವಾದಗಳು, ತುಂಬ ಧನ್ಯವಾದಗಳು.